ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆ 5ನೇ ಅಧ್ಯಾಯ, ಕರ್ಮ ಸನ್ಯಾಸ ಯೋಗ. ಯಶಸ್ಸು ಮತ್ತು ನೆಮ್ಮದಿಯ ರಹಸ್ಯ, ಕರ್ಮಯೋಗದ ವಿಜ್ಞಾನ. ಅರ್ಜುನನ ಮನಸ್ಸಿನಲ್ಲಿ ಒಂದು ಜಿಜ್ಞಾಸೆ ಮೂಡುತ್ತದೆ. ಕರ್ಮವನ್ನು ತ್ಯಜಿಸುವುದು ಶ್ರೇಷ್ಠವೋ ಅಥವಾ ಕರ್ಮವನ್ನು ಮಾಡುವುದು ಶ್ರೇಷ್ಠವೋ? ಇದಕ್ಕೆ ಶ್ರೀಕೃಷ್ಣನು ಉತ್ತರಿಸುತ್ತಾನೆ, ಅರ್ಜುನ, ಎರಡೂ ಮಾರ್ಗಗಳು ಪರಮಾತ್ಮನನ್ನೇ ತಲುಪುತ್ತವೆ. ಆದರೆ ಸಂಸಾರದಲ್ಲಿರುವ ನಿನಗೆ ಕರ್ಮಯೋಗದ ಮಾರ್ಗವೇ ಸುಲಭ ಮತ್ತು ಶ್ರೇಷ್ಠವಾದದು ಎಂದು ತಿಳಿಸುತ್ತಾನೆ. ನಿಜವಾದ ಯೋಗಿಯು ಬಾಹ್ಯವಾಗಿ ಸಕ್ರಿಯನಾಗಿದ್ದರೂ ಆಂತರಿಕವಾಗಿ ತಾನು ಕೇವಲ ವೀಕ್ಷಕನೆಂದು ತಿಳಿದಿರುತ್ತಾನೆ. ಅವನು ತನ್ನ ಕರ್ತವ್ಯಗಳನ್ನು ದೈವಿಕ ಶಕ್ತಿಗೆ ಅರ್ಪಿಸಿ ಬಾಂಧವ್ಯದಿಂದ ಮುಕ್ತನಾಗುತ್ತಾನೆ. ಹನಿ ನೀರು ತಾವರೆ ಎಲೆಯ ಮೇಲೆ ಅಂಟದಂತೆ ಕರ್ಮಯೋಗಿಯು ಯಾವುದೇ ಪಾಪ ಪುಣ್ಯಗಳ ಲೇಪವಿಲ್ಲದೆ ಶುದ್ಧವಾಗಿರುತ್ತಾನೆ. ಕೃಷ್ಣನ ಪ್ರಕಾರ ಜ್ಞಾನಿಯು ವಿದ್ವಾಂಸನಲ್ಲೂ ಪ್ರಾಣಿಗಳಲ್ಲೂ ಮತ್ತು ಸಾಮಾನ್ಯ ಮನುಷ್ಯನಲ್ಲೂ ಒಂದೇ ದಿವ್ಯ ಚೇತನವನ್ನು ಕಾಣುತ್ತಾನೆ. ಇಂದ್ರಿಯ ಸುಖಗಳು ಅಶಾಶ್ವತ ಮತ್ತು ದುಃಖದ ಮೂಲವೆಂದು ಅರಿತವನು ಮಾತ್ರ ಶಾಶ್ವತ ಸುಖವನ್ನು ಪಡೆಯಬಲ್ಲ. ನಮ್ಮ ಬದುಕಿಗೆ ಬೇಕಾದ ಅತಿದೊಡ್ಡ ಪಾಠವೆಂದರೆ ಆಸೆ, ಕೋಪ ಮತ್ತು ಭಯವನ್ನು ತ್ಯಜಿಸುವುದು. ಪ್ರಾಣಾಯಾಮ ಮತ್ತು ಏಕಾಗ್ರತೆಯ ಮೂಲಕ ಮನಸ್ಸನ್ನು ನಿಯಂತ್ರಿಸಿ ಅಹಂಕಾರವನ್ನು ತೊರೆದವನು ಈ ಜಗತ್ತಿನಲ್ಲಿಯೇ ಮುಕ್ತಿಯನ್ನು ಅಥವಾ ಪರಮ ಶಾಂತಿಯನ್ನು ಅನುಭವಿಸುತ್ತಾನೆ. ಇದು ಕೇವಲ ಧರ್ಮವಲ್ಲ, ಇದೊಂದು ಪರಿಪೂರ್ಣ ಜೀವನ ಕಲೆ. ಇಂದ್ರಿಯಗಳ ಮೇಲಿನ ನಿಯಂತ್ರಣ ಮತ್ತು ಧ್ಯಾನವು ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತದೆ ಮತ್ತು ಏಕಾಗ್ರತೆಯನ್ನು ಸುಧಾರಿಸುತ್ತದೆ. ಸುಖ ಮತ್ತು ದುಃಖ ಎರಡನ್ನೂ ಸಮಾನವಾಗಿ ಸ್ವೀಕರಿಸುವುದು ಮಾನಸಿಕ ಸ್ಥಿರತೆಗೆ ನಾಂದಿ. ಎಲ್ಲ ಜೀವಿಗಳಲ್ಲಿಯೂ ಒಂದೇ ಆತ್ಮವನ್ನು ಕಾಣುವುದು ಸಾಮಾಜಿಕ ಸಾಮರಸ್ಯಕ್ಕೆ ಅತ್ಯಗತ್ಯ. ಇದು ನಮ್ಮ ಉನ್ನತ ಸಂಸ್ಕೃತಿಯ ಸಂಕೇತವಾಗಿದೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.